ಒಂದು ಬೌಲ್ಗೆ ಸಣ್ಣದಾಗಿ ಹಚ್ಕೊಂಡಿರೋಂಥ ಆನಿಯನ್ ಕಟ್ ಮಾಡ್ಕೊಂಡು ಹಾಕೋಬೇಕು. ನಂತರ ಆಲೂಗೆಡ್ಡೆನ ನೀರಲ್ಲಿ ಬೇಯಿಸಿ ಅದನ್ನು ಸ್ಮ್ಯಾಶ್ ಮಾಡಿರೋದನ್ನು ಹಾಕೋಬೇಕು. ಜೊತೆಗೆ ಮೊಟ್ಟೆನೂ ಕೂಡ ನೀರಲ್ಲಿ ಬೇಯಿಸಿ ಸಿಪ್ಪೆ ತೆಗೆದು ಅದನ್ನು ತುರಿದ್ಬಿಟ್ಟು ಮೊಟ್ಟೆನೂ ಸಹ ಹಾಕ್ಕೋಬೇಕು ಅದರೊಳಗಡೆ. ನಾನು ಹಾಕಿರೋದು ಒಂದು ಮೊಟ್ಟೆ, ಅದನ್ನು ತುರಿದ್ಬಿಟ್ಟು ಹಾಕಿರೋದು. ಆಲೂಗೆಡ್ಡೆ ಜಾಸ್ತಿ ಹಾಕೊಳಕ್ಕೆ ಹೋಗಬಾರ್ದು, ಸ್ವಲ್ಪ ಒಂದು ಅರ್ಧ ಇಲ್ಲ ಒಂದು ಅಷ್ಟೇ ಹಾಕ್ಕೋಬೇಕು. ಪ್ಯಾಕೆಟಲ್ಲಿರುವಂತಹ ಪೆಪ್ಪರ್ ಪೌಡ್ರು ನಾನು ಹಾಕಿದ್ದೆ, ಇಲ್ಲಾಂದರೆ ನೀವು ಪೆಪ್ಪರ್ ಪೌಡ್ರನ್ನ ಗ್ರೈಂಡ್ ಮಾಡಿಕೊಂಡು ಕೂಡ ಹಾಕ್ಕೋಬೋದು. ನಂತರ ಕಾಶ್ಮೀರಿ ಚಿಲ್ಲಿ ಪೌಡರ್ ನಾನು ಹಾಕಿರೋದು, ನಿಮ್ಗೆ ಯಾವ್ದು ಇರುತ್ತೋ ನಿಮ್ಮ ಮನೇಲಿ ಅದನ್ನು ಕೂಡ ಹಾಕ್ಕೋಬೋದು ಟೇಸ್ಟಿಗೆ. ಕುಕ್ಕರಲ್ಲಿ ಚಿಕನ್ನ ಬಾಯ್ಲ್ ಮಾಡಿದ್ದೆ, ಸ್ವಲ್ಪ ಅರಿಶಿನ ಪುಡಿ ಒಂಚೂರು ಉಪ್ಪು ಹಾಕ್ಕೊಂಡು ಒಂದು 2-3 ವಿಷಲ್ ಬರೋ ತನಕ ವಿಷಲ್ ಕೂಗಿಸಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದ್ರೊಳಗಡೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೋಬೇಕು ನಾವು. ಆಮೇಲೆ ರುಬ್ಬಿರೋಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೇಕು. ಹಾಕೋದ್ರಿಂದ ಸ್ವಲ್ಪ ಟೇಸ್ಟಿ ಸ್ಪೈಸಿಯಾಗಂತೂ ಇರುತ್ತೆ. ಆಮೇಲೆ ಎಲ್ಲನೂ ಸ್ಮ್ಯಾಶ್ ಮಾಡ್ಕೊಂಡು ಈ ಥರ ಕೈಯಲ್ಲೇ ಉಂಡೆ ಉಂಡೆ ಮಾಡ್ಕೋಬೋದು, ಇಲ್ಲ ರೋಲ್ ಥರನಾದರೂ ಮಾಡ್ಕೋಬೋದು. ನಾನು ಹಾಗೆ ರೋಲ್ ಮಾಡಿಕೊಂಡು ಒಂದು 15-20 ಪೀಸ್ ಮಾಡ್ಕೊಂಡಿದ್ದೆ. ಆಮೇಲೆ ಮೈದಾ ಹಿಟ್ಟು ತಗೊಂಡು ಅದರೊಳಗಡೆ ನೀರು ಹಾಕಿ ಸ್ವಲ್ಪ ನೀರು ಥರ ಕಲಿಸ್ಕೋಬೇಕು. ಆಮೇಲೆ ರೋಲ್ ಮಾಡಿರೋದನ್ನ ನಾವು ಅದರೊಳಗಡೆ ಹೆಚ್ಬೇಕು. ಹೆಚ್ಕೊಂಡು ಅಂಗಡಿಲಿ ಒಂದು 10 ರೂಪಾಯಿ ಮ್ಯಾಗಿ ಸಿಗುತ್ತೆ, ಅದನ್ನು ನಾವು ತಂದು ಪುಡಿ ಮಾಡ್ಕೊಂಡು ಅದರೊಳಗಡೆ ಮತ್ತೆ ಹೆಚ್ಕೊಂಡು ಫಸ್ಟ್ ನಾನೊಂದು ಅರೆಹುಳನ್ನ ಹಾಗೆ ಹೆಚ್ಕೊಂಡು ಮಡಿಕೊಂಡಿದ್ದೆ. ಎಣ್ಣೆ ಕಾದಿದೆ ಅಂತ ನೋಡಿಬಿಟ್ಟು ನಾವು ಒಂದೊಂದಾಗಿ ಎಣ್ಣೆ ಒಳಗಡೆ ಹಾಕ್ತೆ. ಸ್ವಲ್ಪ ಮೀಡಿಯಮ್ ಫ್ಲೋವಲ್ಲಿ ಕರಿಬೇಕು, ಇದನ್ನು ಬ್ರೌನ್ ಕಲರ್ ಬರೋ ತನಕ. ಟೇಸ್ಟಿ ಎಮ್ಮಿ ಚಿಕನ್ ಮ್ಯಾಗಿ ರೋಲ್ ರೆಡಿ ಆಯಿತು. ಇದನ್ನು ನಾವು ಒಳಗಡೆ ಹೇಗೆ ಬೆಂದಿದೆ ಅಂತ ಇದನ್ನು ನಾವು ಟೊಮೊಟೊ ಸಾಸ್ ಜೊತೆ ಕೂಡ ತಿನ್ಬೋದು, ಹಾಗೇ ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ.